ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಅವತ್ತೇ ಹೇಳ್ತೀನಿ ಅಂದಿದ್ಕೆ ಬೇಡ ಅಂತ ಆಣೆ ಮಾಡಿಸ್ಕೊಂಡಿಲ್ಲಮ್ಮ. ಈಗ ನಾನೇ ಕೇಳ್ತಿದ್ದೀನಿ, ಹೇಳು. ನೀನು ಪ್ರೀತಿಸಿದ್ದು ಆ ವೈದೇಹಿನಲ್ಲ ತಾನೆ? ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಾ ನಿನ್ಗೆ? ವೈದೇಹಿಗೆ ಮದ್ವೆ ಮಾಡಿಸ್ತೀವಿ ಅಂತ ಮನೆ ಕರ್ಕೊಂಡ್ ಬಂದ್ರಿ. ಆದ್ರೆ ನಮ್ಮ ಮಗ ಮದ್ವೆಗ್ ಮುಂಚೆ ಪ್ರೀತಿಸಿದ್ದು ವೈದೇಹಿನೇ. ಪ್ರೀತಿಸ್ದೋಳು ಕಣ್ಮುಂದೆ ಓಡಾಡ್ಕೊಂಡಿದ್ರೆ ಅವನವಳನ್ನ ಹೇಗ್ ಮರೆಯಕ್ಕಾಗತ್ತೆ? ಹೆಂಡತಿ ಜೊತೆ ಸಂತೋಷವಾಗಿ ಹೇಗಿರಕ್ಕಾಗತ್ತೆ? ಅವಳಿನ್ನೂ ಇಲ್ಲೇ ಇದ್ರೆ ನಮ್ಮ ಮಗನ್ ಸಂಸಾರ ನಾಶ ಆಗೋದ್ರ ಜೊತೆಗೆ ಮನೆ ಮರ್ಯಾದೆನೆ ಹೋಗೋದು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ವೈದೇಹಿನ ಈ ಮನೆಯಿಂದ ಕಳಿಸ್ಬಿಡ್ತಾ ಇದ್ದೀನಿ. ನೀವು ಕೊಟ್ಟಿರೋ ಮಾತನ್ನ ಕಾಪಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಮ್ಮ ವಂಶದ ಗೌರವ, ಪ್ರತಿಷ್ಠೆ, ಮರ್ಯಾದೆಗಿಂತ ಯಾವುದೂ ದೊಡ್ಡದಲ್ಲ. ಅದಕ್ಕೆ ವಾಪಸ್ ಕಳಿಸ್ತಾ ಇದ್ದೀನಿ. ಬೇಡಮ್ಮ. ಲಕ್ಕಿ, ಇಲ್ಲಿ ಏನ್ ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ. ನನಗೆಲ್ಲ ಗೊತ್ತಮ್ಮ. ನಿನಗೆ ಗೊತ್ತಾಗೋಕ್ ಮುಂಚೆನೆ ಗೊತ್ತಿತ್ತು. ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿದ್ದಾರೆ. ಅವರಿಬ್ರು ಪ್ರೀತಿ ತುಂಬಾ ಪವಿತ್ರವಾದ್ದು. ಹಾಗಂತ ಅವ್ರನ್ನ ಒಂದು ಮಾಡ್ಬೇಕು ಅಂತ ಹೇಳ್ತೀಯಾ? ಅವನು ಪ್ರೀತಿಸಿದ್ದು ಬೇರೆ ಹುಡುಗಿನ ಅನ್ನೋ ವಿಷಯ ಮದುವೆ ಅದು ಮಾರನೇ ದಿನಾನೇ ಗೊತ್ತಾಯ್ತು. ಹೆಸರು ಹೇಳಕ್ ಬಂದಾಗ ನಾನೇ ಬೇಡ ಅಂತಂದೆ. ಆವತ್ತೇ ಹೆಸರು ಗೊತ್ತಿದ್ದಿದ್ರೆ ವೈದೇಹಿನ ಈ ಮನೆ ಹೊಸಲು ತುಳಿಯೋಕ್ಕೂ ಬಿಡ್ತಾ ಇರಲಿಲ್ಲ. ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ವೈದೇಹಿ ನಮ್ಮ ಮನೆಗೆ ಬಂದಿಲ್ಲ ಅಂತಂದಿದ್ರೆ ಹೆಂಡತಿ ಜೊತೆ ಅವ್ನು ಸಂತೋಷವಾಗೇ ಇರ್ತಿದ್ದ. ಇಲ್ಲಮ್ಮ, ಅಕಸ್ಮಾತ್ ವೈದೇಹಿ ಏನಾದರೂ ಇಲ್ಲಿಲ್ಲ ಅಂದಿದ್ರೆ ಅವನಿಗೆ ಹುಚ್ಚೆ ಹಿಡಿತಿತ್ತು. ಆಕ್ಚುಲಿ ವೈದೇಹಿ ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ ಅನ್ಕೊಂಡಿದ್ಲು. ನಾನೇ ಅವಳನ್ನ ತಡೆದೆ. ನಮ್ಮ ಕುಟುಂಬದ ಪ್ರತಿಷ್ಠೆ, ಮರ್ಯಾದೆಗಳ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ವೈದೇಹಿ ಯೋಚನೆ ಮಾಡ್ತಾಳೆ. ಅವಳು ಖಂಡಿತ ಸ್ವಾರ್ಥಿ ಅಲ್ಲಮ್ಮ. ದೇವಾಂಶನ ಅವಳ ಜೊತೆ ಖಂಡಿತ ಕರ್ಕೊಂಡು ಹೋಗಲ್ಲ. ಅವಳಿಲ್ಲಿರೋದ್ರಿಂದ ನಮ್ಮ ಮನೆಗಿನ್ನೂ ಒಳ್ಳೇದೇ ಆಗ್ತಿದೆ. ಇರ್ಲಿ ಬಿಡಮ್ಮ.
ಯಾರು? ನಾನು ವೈದೇಹಿ. ಯಾಕೋ ನೀನೊಬ್ಳಿಗೆ ಭಯ ಆಗ್ತಿರ್ಬಹುದೇನೋ ಅನ್ನಿಸ್ತು ವೈದೇಹಿ. ನೀನಿಲ್ಲಿ ಸಂಕಟ ಅನುಭವಿಸ್ತಾ ಇದ್ರೆ ನಾನಲ್ಲಿ ನೆಮ್ಮದಿಯಾಗಿ ಹೇಗೆ ನಿದ್ದೆ ಮಾಡಲಿ ಹೇಳು? ಅದಕ್ಕೆ ಬಂದ್ಬಿಟ್ಟೆ. ನನ್ನ ಕಣ್ಣಲ್ಲಿ ನೋಡ್ತಿರೋದು ನಿಜನಾ? ವೈದೇಹಿ ದೇವಾಂಶ್ನ ಪ್ರೀತಿಸ್ತಾ ಇದ್ದಾಳ? ದೇವಾಂಶಿಗೆ ಮದುವೆ ಆಗಿದೆಯಲ್ಲ, ಆದರೂ ಇವ್ರು ಹೀಗಿರೋದು ತಪ್ಪಲ್ವಾ? ಅವ್ರ ಹೆಂಡತಿ ಅಕ್ಕನ ಜೊತೆ ಹೀಗಿರೋದು ಸರಿನಾ? ತನ್ನ ತಂಗಿಗೆ ವೈದೇಹಿ ಅನ್ಯಾಯ ಮಾಡ್ತಾ ಇದ್ದಾಳಲ್ಲ. ಈ ವಿಷಯ ಆಚೆ ಬಂದ್ರೆ ಎರಡು ಕುಟುಂಬದ ಮರ್ಯಾದೆನೂ ಬೀದಿ ಪಾಲಾಗತ್ತೆ. ಹೇಗಾದರೂ ಇದನ್ನ ತಡಿಬೇಕು. ನಿಜವಾಗ್ಲೂ ನನಗೆ ಭಯ ಆಯ್ತು. ಕಣ್ ಮುಚ್ಚಿದ್ರು ತೆಗೆದ್ರು ಅದೇ ನೆನಪು. ನಡೆದಿದ್ದಿನ್ನು ಹಾಗೆ ಕಣ್ ಮುಂದೆನೆ ಬರ್ತಿದೆ. ಇಷ್ಟೊಂದು ಹೆದರ್ಕೊಳ್ಳೋಳು ನೀನು. ಇಂಥ ಸಾಹಸಕ್ಕೆ ಯಾಕೆ ಕೈ ಹಾಕ್ದೆ? ನೀವ್ ಬರ್ತೀರಾ ಅಂತ ನಂಬಿಕೆ ಅನ್ಸುತ್ತೆ. ಬರ್ದೇ ಹೋಗಿದ್ರೆ? ಬಂದ್ರಿ ಅಲ್ವಾ? ಆಗ ತೊಂದರೆಯಲ್ಲಿದ್ದಾಗ ಬಂದ್ರಿ. ಈಗ ಭಯದಲ್ಲಿದ್ದೀನಿ ಅಂತ ಬಂದಿದ್ದೀರಾ. ನಾನು ಯಾವಾಗ ಹೇಗಿರ್ತೀನಿ ಅಂತ ಗೊತ್ತಾಗ ಹೋಗುತ್ತಾ ನಿಮ್ಗೆ? ಎಲ್ಲ ಗೊತ್ತಾಗತ್ತೆ. ಆ ನಿನ್ನ ಯೋಚನೆಗಳನ್ನ ಬಿಟ್ಟು. ನನಗೂ ಕೂಡ ನೀವೇನ್ ಯೋಚಿಸ್ತೀರಾ ಅನ್ನೋದು ಅರ್ಥ ಆಗಲ್ಲ. ಯಾಕಾಗ್ಲೇ ನೀವು ಎಲ್ರೂ ಮುಂದೆ ಶ್ರೀಯಾಗಿ ಹೊಡೆದ್ರಿ? ಯಾವ ಧೈರ್ಯದ ಮೇಲೆ ಎಲ್ರೂ ಮುಂದೆ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸಿದ್ರಿ? ಏನು ಯೋಚನೆ ಮಾಡಲಿಲ್ಲ. ನೀನೇ ನನ್ನ ಯೋಚನೆ ಆಗಿರುವಾಗ ಬೇರೆ ಯಾವ ಯೋಚನೆನೂ ಬರಲಿಲ್ಲ ವೈದೇಹಿ. ಏನಾಗುತ್ತೆ, ಯಾರೇನು ಅನ್ಕೋತಾರೆ, ಯಾವ ಯೋಚನೆನೂ ಬರಲಿಲ್ಲ. ಯಾವುದನ್ನು ಯೋಚನೆ ಮಾಡದೇ ಇರೋ ಹಾಗೆ ಮಾಡೋದೆ ನಿಜವಾದ ಪ್ರೀತಿ. ಏನಾಯ್ತು? ಕೊನೆವರೆಗೂ ನಿಮ್ ಜೊತೆನೆ ಹೀಗೆ ಇದ್ಬಿಡ್ಬೇಕು ಅಂತ ಇವಾಗ ಈ ಕ್ಷಣಕ್ಕೆ ಅನ್ನಿಸ್ತಿದೆ. ನಿಜವಾಗ್ಲೂ? ಹಾಗಾದ್ರೆ ಓಡ್ ಹೋಗೋಣವಾ? ಅದೇನು ಹಾಗಂತಿದಿರಲ್ಲ? ಹೀಗೆ ಇದ್ಬಿಡ್ಬೇಕು ಅಂತ ಹೇಳಿದೆ ಅಲ್ವಾ? ಅದು ಆಗ ಆ ಕ್ಷಣ ಕನ್ಸ್ತು. ಇವಾಗ ಆ ಕ್ಷಣ ಹೋಗಾಯ್ತು. ಆಸೆಗಳನ್ನ ಹುಟ್ಟಾಕಿ ತಕ್ಷಣನೇ ಸಾಯಿಸ್ಬಿಡ್ತೀಯ ಅಲ್ವಾ?
ಹೀಗಾಗತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿರೋದು ಬೇಡ ಅನ್ಕೊಂಡಿದ್ದು. ಮೊದಲು ಹೊರಟ್ಬಿಡ್ಬೇಕು. ಹೊರಟೋದ್ರೆ ಹೇಗೆ? ಹೋಮ ನಡಿಬೇಕಾದ್ರೆ ಮತ್ತೆ ಶ್ರೇಯಾ ಎಲ್ಲಾದ್ರೂ ಶೂಟಿಂಗ್ ಇದೆ ಅಂತ ಹೊರಟೋದ್ರೆ ಆಗ ಪಕ್ಕದಲ್ಲಿ ಕೂತ್ಕೊಳ್ಳೋದು ಯಾರು? ಅವಳು ಮತ್ತೆ ಹೋಗಲ್ಲ. ಹೋದ್ರೆ ಒಳ್ಳೇದೇ ಆಗತ್ತೆ ಅಲ್ವಾ? ಅಯ್ಯೋ, ನೀವ್ ಏನೇನೋ ಯೋಚಿಸ್ತಾ ಇದ್ದೀರಾ. ಹೋಗ್ ಮಲ್ಕೊಳ್ಳಿ. ಅನಿಸ್ದೆ ಹೋದ್ರೂ ಪರವಾಗಿಲ್ಲ, ಸುಳ್ಳಾದ್ರೂ ಹೇಳ್ಬಹುದಲ್ವಾ? ಸ್ವಲ್ಪ ಆದ್ರೂ ಖುಷಿ ಆಗ್ತಿತ್ತು. ಹೋಗ್ ಮಲ್ಕೊಳ್ಳಿ ಅಂತಂದೆ ಅಲ್ವಾ? ನಿನಗೆ ಮತ್ತೆ ಭಯ ಏನಾದ್ರೂ ಆದ್ರೆ? ನಿಮಗ್ ಗೊತ್ತಾಗತ್ತಲ್ಲ. ಆಗ್ ಬನ್ನಿ ಸಾಕು. ಈಗಾಗ್ಲೇ ತುಂಬಾ ಹೊತ್ತಾಗಿದೆ. ಹೋಗಿ ಈಗ. ಆಗಲ್ಲ ಹೋಗಿ. ವೈದ್ಯ, ಆಗಲ್ಲ ವೈದ್ಯ. ನೀವು ವೈನಿನ್ ಆ ಒಂದು ಕ್ಷಣನೇ ಅಲ್ಲ, ಪ್ರತಿ ಕ್ಷಣ ನಿಮ್ ಜೊತೆ ಹಾಗೆ ಇರಬೇಕು ಅನ್ನಿಸ್ತು. ದೇವರು ಮತ್ತೆ ವಿಧಿನ ಬದಲಾಯಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆದ್ರೆ ಅದು ಸಾಧ್ಯನಾ? ಏನ್ ಬಾರಿಸ್ತಾ ಗುರು ಇವನು. ಅದಕ್ಕೆ ಹೇಳೋದು, ಏನಾದ್ರೂ ಎಡವಟ್ ಮಾಡಕ್ ಮುಂಚೆ ಯಾರು ಏನು ಅಂತ ತಿಳ್ಕೊಂಡ್ ಮಾಡ್ಬೇಕು ಅಂತ. ಹಲೋ, ನಾನು ಊರ್ಮಿಳಾ. ಗೊತ್ತು ಮೇಡಮ್, ಹೇಳಿ. ಏನಾಯ್ತು? ಹುಷಾರಿಲ್ವಾ? ಏನೋ ಆಯ್ತು ಬಿಡಿ. ವಿಷಯ ಏನು ಅಂತ ಹೇಳಿ. ಬೆಳಿಗ್ಗೆ ಸಾಂಗ್ ರಿಲೀಸ್ ಮಾಡ್ತಿದ್ಯಲ್ಲ, ಅದನ್ನ ಮಾತ್ರ ಕೇಳ್ಬೇಡಿ ಮೇಡಮ್. ಸಾಂಗ್ ರಿಲೀಸ್ ಮಾಡಕ್ ಸಾಧ್ಯನೇ ಇಲ್ಲ. ಏನಾಯ್ತು? ಯಾಕೆ ರಿಲೀಸ್ ಮಾಡಲ್ಲ? ಮಾಡಿದ್ರೆ ಸಾಯಿಸ್ಬಿಡ್ತಾರೆ ಮೇಡಮ್. ನೀನ್ ಯಾವ ಸಾಂಗ್ನ ಶೂಟ್ ಮಾಡಿದ್ಯೋ ಅದಿಲ್ಲೇ ಅಲ್ಲ, ಪ್ರಪಂಚದ ಯಾವ ಮೂಲೆಯಲ್ಲೂ ರಿಲೀಸ್ ಆಗ್ಬಾರ್ದು. ರಿಲೀಸ್ ಆಯ್ತೋ ಸಾಯಿಸ್ಬಿಡ್ತೀನಿ ಮಗನೇ. ಡ್ಯಾನ್ಸ್ ಮಾಡ್ದೋಳ್ ಜೊತೆ ಸಂಬಂಧ ಇದೆಯೋ, ಬಂದೋಳ್ ಜೊತೆಗೆ ಸಂಬಂಧ ಆಯ್ತೋ ಗೊತ್ತಾಗ್ಲಿಲ್ಲ. ಸರಿಯಾಗಿ ಬಾರಿಸ್ತಾ ಮೇಡಮ್. ಅವನನ್ನು ಹೆದರಾಕೊಳ್ಳೋ ಅಂತ ಧೈರ್ಯ ನಮ್ಗಿಲ್ಲ ಮೇಡಮ್. ಸಾಂಗನ್ನ ರಿಲೀಸ್ ಮಾಡಕ್ ಆಗೋದಿಲ್ಲ ಅಷ್ಟೇ. ಇಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಈ ಸಾಂಗ್ ರಿಲೀಸ್ ಆಗ್ಲೇಬೇಕು. ನಿನಗೆಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ನೀವು ಕೊಡೋ ದುಡ್ಡಿಗಿಂತ ನನ್ನ ಪ್ರಾಣ ದೊಡ್ಡದಲ್ವಾ ಮೇಡಮ್? ಆ ಸಾಂಗನ್ನ ಪೂರ್ತಿಯಾಗಿ ಡಿಲೀಟ್ ಮಾಡಿಬಿಡು ಅಂತ ಹೇಳಿದ್ದೀರಿ. ಅಬ್ಬಾ, ಇಷ್ಟೊತ್ತಿಗಾಗ್ಲೇ ಡಿಲೀಟ್ ಮಾಡಿಬಿಟ್ಟಿರ್ತಾರೆ. ಇನ್ಮೇಲೆ ಈ ವಿಷಯವಾಗಿ ಯಾವತ್ತೂ ನನಗೆ ಫೋನ್ ಮಾಡಬೇಡಿ. ಹೇಳ್ಬೇಕಾದ್ರೆ ಫೋನೇ ಮಾಡಬೇಡಿ. ನೀವು ಇಟ್ಬಿಡಿ. ಹಲೋ. ಶೆಟ್. ಅಯ್ಯೋ ಅಮ್ಮ.
ನಾನು ಅಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ಕೊನೆಗೆ ಸಾಂಗ್ನ ಡಿಲೀಟ್ ಮಾಡ್ತಾನಾ? ಅಟ್ ಎನಿ ಕಾಸ್ಟ್ ಆ ಸಾಂಗ್ ರಿಲೀಸ್ ಆಗಬೇಕು. ಏನಾದರೂ ಮಾಡಬೇಕು. ಬರ್ತಾನೆ ಅಂತ್ಯಾ? ಬರಬೇಕು. ಇಲ್ಲ ಅಂದ್ರೆ ಇಷ್ಟು ದಿನ ನಾನು ಪಟ್ಟ ಕಷ್ಟ ವ್ಯರ್ಥ ಆಗುತ್ತೆ. ಶ್ರೀಯಾ ಹತ್ರ ಒಳ್ಳೆಯವಳ ಥರ ನಾಟಕ ಆಡಿ ಅವಳನ್ನ ನಂಬಿಸಿ ಶೂಟಿಂಗ್ಗೆ ಹೋಗೋಗ್ ಮಾಡೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನೋ ಗೊತ್ತಾ? ಎಲ್ಲ ಅಂದ್ಕೊಂಡಂಗೆ ನಡೆದು ಇವತ್ತು ಸಾಂಗ್ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ದಿವಾಂಚ್ ಅವನನ್ನು ಹೋಗಿ ಹೊಡೆದಿದ್ದಕ್ಕೆ ರಿಲೀಸ್ ಮಾಡೋಕೆ ಭಯ ಪಡ್ತಿದ್ದಾನ ಆ ಪ್ರೊಡ್ಯೂಸರ್. ಇದಕ್ಕೂ ಕಾರಣ ಆ ವೈದೇಹಿನೇ. ಈ ವೈದೇಹಿಗೂ ನಮಗೂ ಹೋದ ಜನ್ಮದಲ್ಲಿ ಏನಾದ್ರೂ ನಂಟಿತ್ತ? ಈ ಜನ್ಮದಲ್ಲಿ ಪ್ರತಿಯೊಂದಕ್ಕೂ ಅಡ್ಡ ಬರ್ತಾ ಇದ್ದಾಳೆ. ಆ ವೈದೇಹಿಗೊಂದು ಗತಿ ಕಾಣಿಸ್ಬೇಕು. ಶ್ರೀಯನ್ನ ಈ ಮನೆಯಿಂದ ಹೊರಗೆ ಕಳಿಸ್ಬಿಟ್ರೆ ಈ ಮನೇಲಿ ವೈದೇಹಿಗೆ ಏನ್ ಕೆಲಸ ಇರತ್ತೆ ಹೇಳು? ಅದಕ್ಕೆ ಶ್ರೀಯನ ಟಾರ್ಗೆಟ್ ಮಾಡಿದ್ದಕ್ಕೆ ಹೀಗ್ ನಡೀತು. ಪ್ರೊಡ್ಯೂಸರ್ ರಿಲೀಸ್ ಮಾಡಿಲ್ಲ ಅಂದ್ರೇನು? ಆ ಸಾಂಗ್ನ ನಾವು ರಿಲೀಸ್ ಮಾಡಬೇಕು. ನಿನ್ನ ಮಗ ಒಳ್ಳೆ ಸಂಕಲ್ಪನೆ ಮಾಡಿದಾನೆ ದಶರಥ ರಾಮ. ನಿನ್ನ ಆಜನ್ಮ ಕನಸಿನ ಅಕ್ಷಯ ಪಾತ್ರೆಯ ಸೇವಾ ಕಾರ್ಯಕ್ರಮ ನಿಜ ಆಗ್ತಿದೆ. ನಿನ್ನ ಕೈಯಿಂದನೇ ನಡೀಬೇಕು ಅಂತ ನಾವು ಅನ್ಕೊಂಡ್ವಿ. ಅದಾಗ್ಲಿಲ್ಲ ಅಂದ್ರೂ ಕಡೆ ಪಕ್ಷ ನಿನ್ನ ಸಮಕ್ಷಮದಲ್ಲಾದ್ರೂ ನಡೀಲಿ. 24 ಗಂಟೆಗಳ ನಂತರ ನಿನಗೆ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರುಗಳು ಹೇಳಿದ್ದಾರೆ. ಇವತ್ತು ನನ್ನ ಕೈಯಿಂದ ಶುರುವಾಗುವಂಥ ಹೋಮ ನಾಳೆ ನಿನ್ನ ಮಗ ಸೊಸೆ ಪೂರ್ಣಾಹುತಿ ಸಮರ್ಪಣೆ ಮಾಡೋದ್ರಿಂದ ಮುಗಿಯುತ್ತೆ. ಅಷ್ಟರಲ್ಲಿ ನೀನು ಚೇತರಿಸ್ಕೊಳ್ಳೇಬೇಕು ದಶರಥ ರಾಮ. ಒಂದು ಕ್ಷಣನಾದರೂ ಹೋಮ ಎದುರು ಕೂತ್ಕೋಬೇಕು. ಚೇತರಿಸ್ಕೋತಾರ ಗುರುಗಳೇ? ಖಂಡಿತ ಚೇತರಿಸ್ಕೋತಾರೆ. ಇಂಥ ಪುಣ್ಯಭರಿತ ಕಾರ್ಯಕ್ರಮದಲ್ಲಿ ನಮ್ಮ ದಶರಥರಾಮ ಭಾಗವಹಿಸದೇ ಇರ್ತಾನ? ಯಾವುದೋ ಒಂದು ರೂಪದಲ್ಲಿ ಭಾಗವಹಿಸೋ ಹಾಗೆ ಆ ಭಗವಂತನ ಸಂಕಲ್ಪ ಆಗಿರುತ್ತೆ.